ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಗುರುತ್ವ ಪಾಠದ 16ನೇ ಪ್ರಶ್ನೆ. ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ, ವಿವರಿಸಿ. ಭೂಮಿಯ ಮೇಲಿರುವಂತಹ ಗುರುತ್ವ ವೇಗೋತ್ಕರ್ಷ ಏನಿದೆ 9.8 ಅಂತ ಹೇಳ್ತೀವಿ ನಾವು. ಆದ್ರೆ ಸಮಭಾಜಕ ವೃತ್ತ ಮತ್ತೆ ಧ್ರುವ ಪ್ರದೇಶಗಳಲ್ಲಿ ಇದು ಬೇರೆ ಬೇರೆ ಆಗಿರ್ತದೆ. ಯಾಕೆ ಹೀಗಿರ್ತದೆ? ಇರೋದು ಒಂದೇ ಭೂಮಿ ಅಲ್ವಾ? ಯಾಕೆ ಮತ್ತೆ ಚೇಂಜ್ ಆಗ್ತದೆ? ಯಾಕೆ ಅಂದ್ರೆ ಇಲ್ಲಿ ಭೂಮಿ ದುಂಡಗಿದೆ ಅಂತ ಹೇಳ್ತೀವಿ, ಆದ್ರೆ ಅದು ಪ್ರಾಪರ್ ಆಗಿ ಅದೇ ಶೇಪ್ ಅಲ್ಲಿ ಇಲ್ಲ. ಧ್ರುವದ ಕಡೆ ಏನಿದೆ ಸ್ವಲ್ಪ ಚಪ್ಪಟೆಯಾಗಿದೆ ಅಂತ ಹೇಳ್ತಾರೆ. ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿಕೊಂಡಿರೋ ತರ ಇದೆ. ಹಾಗಾಗಿ ಇಲ್ಲಿ ನೋಡಿ, ಭೂಮಿಯ ಕೇಂದ್ರದಿಂದ ನಾವು ಸಮಭಾಜಕ ವೃತ್ತ ಮತ್ತೆ ಧ್ರುವದ ಅಳತೆಯನ್ನ ನೋಡಿದ್ರೆ ಧ್ರುವ ಮತ್ತೆ ಸಮಭಾಜಕ ವೃತ್ತದ ನಡುವಿನ ಅಂತರ ಕಡಿಮೆ ಇದೆ ಅಂತ ಹೇಳ್ತಾರೆ. ಆದ್ರೆ ಧ್ರುವ ಮತ್ತೆ ಕೇಂದ್ರದ ನಡುವಿನ ಅಂತರ ಕಡಿಮೆ ಇದೆ ಅಂತ ಹೇಳ್ತಾರೆ. ಅದೇ ಧ್ರುವ ಮತ್ತೆ ಇಲ್ಲಿ ಚಿತ್ರದಲ್ಲಿ ನೋಡ್ಲಿಕ್ಕೆ ನಮ್ಗೆ ಹಿಂಗ್ ಕಾಣ್ತಾ ಇದೆ, ಆದ್ರೆ ಆಕ್ಚುಯಲ್ ಆಗೇನು, ಧ್ರುವ ಮತ್ತೆ ಕೇಂದ್ರದ ನಡುವಿನ ಅಂತರ ಕಡಿಮೆ ಇರ್ತದೆ. ಕೇಂದ್ರ ಮತ್ತೆ ಸಮಭಾಜಕ ವೃತ್ತದ ಇರ್ತದಲ್ಲ, ಅದರ ನಡುವಿನ ಅಂತರ ಜಾಸ್ತಿ ಇರ್ತದೆ. ಆ ಕಾರಣಕ್ಕಾಗಿ ಇದು ಬೇರೆ ಬೇರೆ ಆಗಿರ್ತದೆ. ಭೂಮಿಯ ಆಕಾರದ ವ್ಯತ್ಯಾಸದ ಕಾರಣದಿಂದ ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ವೇಗೋತ್ಕರ್ಷವು ಹೆಚ್ಚಿರುತ್ತದೆ ಹಾಗೂ ಸಮಭಾಜಕ ವೃತ್ತಗಳಲ್ಲಿ ಕಡಿಮೆ ಇರುತ್ತದೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.